ಒಂದು ಸಲ ಬುದ್ಧ ತನ್ನ ಪ್ರಧಾನ ಶಿಷ್ಯನೊಂದಿಗೆ ಹೋಗಿ ಒಂದು ಮನೆಯ ಮುಂದೆ ನಿಂತು ಭಿಕ್ಷೆ ಕೇಳಿದ. ಬುದ್ಧನನ್ನು ನೋಡಿ ಆ ಮನೆಯ ಹೆಂಗಸು, ಸೋಮಾರಿ, ಕೈಕಾಲು ಗಟ್ಟಿಯಾಗಿದೆಯಲ್ಲ, ದುಡಿದು ಸಂಪಾದಿಸಿ ಬದುಕಲು ನಿನಗೇನು ದಾಡಿ ಎಂದು ಬೈದು ಓಡಿಸಿದಳು. ಒಬ್ಬ ಹೆಂಗಸು ತನ್ನ ಗುರುಗಳನ್ನು ಹೀಗೆ ಬೈದು ಬಿಟ್ಟಳಲ್ಲ ಎಂದು ಶಿಷ್ಯನ ಮನಸ್ಸಿನಲ್ಲಿ ಕೋಪ ಪರ್ವತದಂತೆ ಎದ್ದಿತು. ದಯವಿಟ್ಟು ನನಗೆ ಅನುಮತಿ ಕೊಡಿ, ನಿಮ್ಮನ್ನು ಬೈದ ಆ ಹೆಂಗಸಿಗೆ ಸರಿಯಾದ ಬುದ್ಧಿ ಕಲಿಸಿಬಿಡುತ್ತೇನೆ ಎಂದು ಶಿಷ್ಯ ಬುದ್ಧನಲ್ಲಿ ಅನುಮತಿ ಕೋರಿದ. ಬುದ್ಧ ಏನೂ ಮಾತನಾಡದೆ ನಡೆಯತೊಡಗಿದ. ತಲೆ ಸಿಡಿಯುವಂತ ಬಿಸಿಲು ಚುಚ್ಚುತ್ತಿತ್ತು. ತನ್ನ ಕೈಯಲ್ಲಿದ್ದ ಕಮಂಡಲವನ್ನು ಶಿಷ್ಯನ ಕೈಗೆ ಕೊಟ್ಟು ಬುದ್ಧ ಕೆಲ ಹೊತ್ತು ವಿಶ್ರಮಿಸಿಕೊಂಡ. ಸಂಜೆಯಾಯಿತು. ಬುದ್ಧ ಶಿಷ್ಯನೊಂದಿಗೆ ಮತ್ತೆ ಪ್ರಯಾಣ ಬೆಳೆಸಿದ. ಮತ್ತೆ ದಾರಿಯಲ್ಲಿ ತಟ್ಟನೆ ಶಿಷ್ಯನ ಕೈಯಲ್ಲಿದ್ದ ಕಮಂಡಲವನ್ನು ನೋಡಿ, ಈ ಕಮಂಡಲ ಯಾರದ್ದು ಎಂದು ಕೇಳಿದ. ಅದಕ್ಕೆ ಶಿಷ್ಯ, ಇದು ನಿಮ್ಮದೇ ಸ್ವಾಮಿ ಎಂದ. ಕೂಡಲೇ ಬುದ್ಧ ಆ ಕಮಂಡಲವನ್ನು ಅವನಿಂದ ಪಡೆದು ಒಮ್ಮೆ ನೋಡಿಬಿಟ್ಟು, ಇಲ್ಲ ಇಲ್ಲ, ಇದನ್ನು ಆಗಲೇ ನಿನಗೆ ಬಳುವಳಿಯಾಗಿ ಕೊಟ್ಟು ಬಿಟ್ಟೆ, ಇದೀಗ ನಿನ್ನದು ಎಂದು ಮತ್ತೆ ಆ ಕಮಂಡಲವನ್ನು ಶಿಷ್ಯನ ಕೈಗೆ ದಾಟಿಸಿಬಿಟ್ಟ. ರಾತ್ರಿ ಆಯಿತು. ಬುದ್ಧನು ಶಿಷ್ಯನ ಕೈಯಲ್ಲಿದ್ದ ಅದೇ ಕಮಂಡಲವನ್ನು ಬೆರಳು ಮಾಡಿ ತೋರಿಸಿ, ಈ ಕಮಂಡಲ ಯಾರದು ಎಂದು ಮತ್ತೆ ಕೇಳಿದಾಗ, ಸ್ವಾಮಿ, ಈ ಕಮಂಡಲ ನನ್ನದು ಎಂದ ಆ ಶಿಷ್ಯ. ಇದನ್ನು ಕೇಳಿದ ಬುದ್ಧ ನಕ್ಕು ಬಿಟ್ಟ. ಇಂದು ಸಂಜೆ ನಿನಗೆ ಇದೇ ಪ್ರಶ್ನೆಯನ್ನು ಕೇಳಿದ್ದೆ, ಇದು ನಿಮ್ಮದು ಎಂದೆ. ಈಗ ಕೇಳಿದರೆ ಇದು ನಂದು ಅನ್ನುತ್ತಿದ್ದೀಯ. ಒಂದೇ ಕಮಂಡಲ ಹೇಗೆ ನಿನ್ನದೂ ಆಗುತ್ತದೆ ಮತ್ತೆ ಅದೇ ವೇಳೆಗೆ ನನ್ನದೂ ಆಗುತ್ತದೆ? ಬುದ್ಧನ ಮಾತುಗಳನ್ನು ಕೇಳಿ ಶಿಷ್ಯ ಒಂದಿಷ್ಟು ತಡವರಿಸಿದರೂ ಆ ನಂತರ ಹೀಗೆ ಉತ್ತರಿಸಿದ. ಸ್ವಾಮಿ, ಕಮಂಡಲವನ್ನು ನೀವು ನನಗೆ ಬಳುವಳಿಯಾಗಿ ಕೊಟ್ಟದ್ದಾಗಿ ಹೇಳಿದಿರಿ. ನಾನು ಅದನ್ನು ಒಪ್ಪಿಕೊಂಡೆ, ಆದ್ದರಿಂದ ನನ್ನದು ಎಂದೆ. ಆದರೆ ಮೊದಲನೆಯ ಸಲ ನೀವು ಕಮಂಡಲವನ್ನು ಕೊಡುವಾಗ ನಾನದನ್ನು ನನ್ನದೆಂದು ತೆಗೆದುಕೊಳ್ಳಲಿಲ್ಲವಾದ್ದರಿಂದ ನನ್ನ ಹತ್ತಿರ ಕಮಂಡಲವನ್ನು ನೀವು ಕೊಟ್ಟಿರಿ ಎಂದರೂ ನಿಜವಾಗಿ ಆಗ ಅದು ನಿಮ್ಮದೇ ಆಗಿತ್ತು. ಮುಗುಳು ನಗುತ್ತಾ ಬುದ್ಧ ಶಿಷ್ಯನನ್ನು ನೋಡಿ ಹೇಳಿದ, ಹೀಗೆಯೇ ಆ ಹೆಂಗಸು ಬೈದ ಮಾತುಗಳನ್ನು ನಾನು ನನ್ನದಾಗಿ ಸ್ವೀಕರಿಸಲಿಲ್ಲ. ಆದ್ದರಿಂದ ನನ್ನನ್ನು ನೋಡಿ ಬೈದಂತನ್ನಿಸಿದರೂ ಆ ಮಾತುಗಳು ಆ ಹೆಂಗಸಿಗೆ ಸ್ವಂತ. ಆದ್ದರಿಂದಲೇ ಆ ಹೆಂಗಸಿಗೆ ನೀನು ಬುದ್ಧಿ ಕಲಿಸುವುದು ಬೇಡ ಎಂದೆ ನಾನು. ತಾತ್ಪರ್ಯ: ಯಾವುದೇ ನಿಂದನೆಗೆ ನಾವು ತಲೆ ಕೊಡದೆ ನಮ್ಮ ಕಾರ್ಯವನ್ನು ನಾವು ನಡೆಸುತ್ತಲಿದ್ದರೆ ಸಂತೋಷದಿಂದ ಜೀವಿಸಬಹುದು.